ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಹೊಂಗೆ ಹಿಂಡಿ ಮತ್ತೆ ಬೇವಿನ ಹಿಂಡಿನ ನಾವೇ ತಯಾರಿಸಿ ಎಣ್ಣೆ ತೆಗಿದೆ ಕೇವಲ ಬೀಜದಿಂದ ಪುಡಿ ಮಾಡಿ ಕೊಡ್ತೀವಿ. ಪುಡಿ ಮಾಡಿ ಕೊಡೋದ್ರಿಂದ ನೀವೇನು ಕಳಪೆ ಇದು ಬೇವಿನ ಹಿಂಡಿ ಹೊಂಗೆ ಹಿಂಡಿಯಿಂದ ಏನು ಇದಾಗ್ತಿದೋ ಅದೆಲ್ಲ ತೊಂದರೆಗಳನ್ನ ನಿವಾರಣೆ ಆಗುತ್ತೆ. ಅದಾದ್ಮೇಲೆ ಮತ್ತೆ ನಮ್ದು ಕೇವಲ 5 ರಿಂದ 6 ಮೂಟೆ ಕೊಟ್ರೆ ಸಾಕು. 1 ಎಕರೆಗೆ ನೀವೇನು 15 ಮೂಟೆ 20 ಮೂಟೆ ಕೊಡೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಉತ್ತಮವಾಗಿರೋದ್ರಿಂದ ಎಣ್ಣೆ ತೆಗ್ದಿರಲ್ಲ, ಹಂಗೆ ಬೀಜ ಪೌಡರ್ ಮಾಡಿರೋದ್ರಿಂದ ನಿಮ್ಗೆ ಆಮೇಲೆ ಬೆಳೆನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಕಡಿಮೆ ಪ್ರಮಾಣದಲ್ಲಿ. ಅಂತಂದ್ರೆ ನೀವೇನು ಇಷ್ಟು ದಿವಸ ಏನು ಕೊಡ್ತಾ ಇದ್ರಲ್ಲ 15-20 ಮೂಟೆ ಅಷ್ಟು ಅವಶ್ಯಕತೆ ಇಲ್ಲ. ಕೇವಲ ಎಕರೆಗೆ 5 ರಿಂದ 6 ಮೂಟೆ ಕೊಟ್ಟರೆ ಸಾಕು, ನಮಗೆ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ. ಅದಾದ್ಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ಹತ್ರ ಬೀಜನೂ ಇರುತ್ತೆ, ನೀವು ತಗೊಂಬಂದು ಕೊಟ್ಟರು ನಾವು ಪುಡಿನೂ ಮಾಡಿ ಕೊಡ್ತೀವಿ. ನಿಮ್ಗೆ ರೈತರಿಗೆ ಯಾವುದೇ ರೀತಿ ಅನುಕೂಲ ಬೇಕೋ ಆ ಥರ ಮಾಡ್ಕೊಡ್ತೀವಿ ನಾವು. ಆಮೇಲೆ ಮಾಡೋ ಕಾರಣ ಏನಂತಂದ್ರೆ ದೇಸಿಯಲ್ಲಿ ಪಡ್ಕೊಂತ ಜ್ಞಾನನೇ. ಅಲ್ಲಿ ರೈತರಿಗೆ ಹೋದಾಗ ಏನಾಗ್ತಾ ಇತ್ತು ಅಂದ್ರೆ ಎಲ್ಲಿ ಮೋಸ ಆಗ್ತಾ ಇತ್ತು ಆ ಥರ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ದೇಸಿಗೆ ಸೇರಿದ್ದಕ್ಕೋಸ್ಕರ ಆ ಪ್ರೇರಣೆಯಿಂದಾನೇ ನಾನು ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಇವಾಗ ರೈತರಿಗೆ ಉತ್ತಮವಾದ ಬೇವಿನ ಹಿಂಡಿ ಮತ್ತೆ ಹೊಂಗೆ ಹಿಂಡಿನ ಕೊಡ್ತಾ ಇದ್ದೀವಿ. ಬಯೋ NPK ಆಗಿರ್ಬೋದು ಅಥವಾ ಬ್ಯಾಮ್ ಆಗಿರ್ಬೋದು, ಟ್ರೈಕೋಡರ್ಮಾ, ಸೂಡೋಮೋನಾಸು, ಇವೆಲ್ಲ ಬ್ಯಾಕ್ಟೀರಿಯಾಗಳು ಏನಿದೆಯಲ್ಲ ಅವೆಲ್ಲಾನು ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಶಿಫಾರಸ್ ಮಾಡ್ತಾ ಇದೀವಿ. ಅದರಿಂದ ರೈತರು ತುಂಬಾನು ಅನುಕೂಲನೂ ಆಗಿದೆ. ಅದಾದ್ಮೇಲೆ ಇವೆಲ್ಲ ಕೊಟ್ಟಿದ್ದ ಆದ್ಮೇಲೆ ಏನಾಗ್ತಾ ಇದೆ ಅಂದ್ರೆ ರಸಗೊಬ್ಬರಗಳ ಬಳಕೆ ಏನಾಗ್ತಾ ಇದೆಯಲ್ಲ ಅದು ತುಂಬಾ ಗಣನೀಯ ಪ್ರಮಾಣದಲ್ಲಿ ನಾನು ಯಾವ್ಯಾವ ರೈತರು ಕೊಡ್ತಾ ಇದ್ದೀನೋ ಕಮ್ಮಿನೂ ಆಗಿದೆ. ಅದಾದ್ಮೇಲೆ ಮತ್ತೆ ಏನು ಹೆಚ್ಚಾಗಿ 500 kg 1 ಟನ್ ವರೆಗೂ ಎಕರೆಗೆ ಬಳಸ್ತಾ ಇದ್ರಲ್ಲ ಅದು ಪ್ರಮಾಣನೂ ಕಮ್ಮಿ ಆಗಿದೆ. ಕೇವಲ 200 ರಿಂದ 300 kg ಅಷ್ಟೇ ಇದರಲ್ಲಿ ಬೆಳೆಗಳನ್ನ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಬೆಳೆಗಳನ್ನ ತೆಗಿತಾ ಇದ್ದಾರೆ ಇವಾಗ ನಮ್ಮ ಹಿಂಡಿಗಳನ್ನೆಲ್ಲ ಬಳಸ್ಕೊಂಡು. ಸೊ ನೀವು ಅಷ್ಟೇ ನಮ್ಮ ಅಂಗಡಿಯಲ್ಲೇ ತಗೋಬೇಕಂತೇನಿಲ್ಲ. ಇವಾಗ GKVKಯಲ್ಲಿ ಸಿಗುತ್ತೆ ನಿಮಗೆ, ಕನ್ಸಾರ್ಷಿಯ ಅಂತ ಸಿಗುತ್ತೆ, ಮತ್ತೆ IHR ಅಲ್ಲೂ ಸಿಗುತ್ತೆ. ನೀವು ಎಲ್ಲೇ ಹೋಗಿ ಇದನ್ನ ಬ್ಯಾಕ್ಟೀರಿಯಾಗಳು ಏನಿದೆ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡೋದ್ರಿಂದ ನಿಮ್ಮ ಭೂಮಿ ಫಲವತ್ತತೆನೂ ಜಾಸ್ತಿ ಆಗುತ್ತೆ. ಆಮೇಲೆ ಏನು ಮಣ್ಣಿನಿಂದ ಬರೋಂಥ ಶಿಲೀಂಧ್ರ ರೋಗಗಳು ಏನಾಗುತ್ತಲ್ವ ಅದು ತುಂಬಾ ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ ದಿನೇ ದಿನೇ. ಸೊ ಆಮೇಲೆ ಮತ್ತೆ ನೀವು ರಸಗೊಬ್ಬರಗಳು ಏನು ಬಳಸ್ತಾ ಇದ್ರೆ ಅದ್ರ ಪ್ರಮಾಣನೂ ತುಂಬಾ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಾನು ಏನಂತಂದ್ರೆ ನಾನು ರೈತರಿಗೆ ಹೇಳೋದಂತಂದ್ರೆ ನೀವು ಹೆಚ್ಚಿನ ರೀತಿಯಲ್ಲಿ ಈ ಬ್ಯಾಕ್ಟೀರಿಯಾಗಳು ಏನಿದೆಯಾ, ಈ ಕನ್ಸಾರ್ಷಿಯ ಏನಿದೆಯಾ ಇದನ್ನ ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ರಿ ಅಂತಾನೆ ಹೇಳ್ತೀನಿ.